ಫ್ಲಾಶ್ ಬ್ಯಾಕ್. ಶ್ರೀಶಾನ್ ಅವರು ಮತ್ತೊಂದು ಬಾರಿ ಬ್ರೇಕ್ ತಗೊಂಡಿದ್ದಾರೆ. ನೋಡಿ ನೋಡಿ, ಸತ್ತ ಹೆಣ ಆದಂಗಾಗಿದ್ದಾರೆ. ನಿಮಗೆ ಅವಾಗ ಹೇಳಿದಾಗ ನಾನು ಒಂದು ಒಣ ಮರವನ್ನು ತೋರಿಸ್ತೀನಿ ಅಂತ ಹೇಳಿದೆ, ಕಾಣ್ತಿದ್ಯಾ? ನೋಡಿ, ಒಣ ಮರವನ್ನು ತೋರಿಸಿದ ನಾನು ಕೆಳಗೆ ಬಿದ್ದರೆ ಸಾಯ್ತೀನಿ ಅಷ್ಟೇ. ಸಾಯಕ್ಕೆಲ್ಲ ಮನಸ್ಸಿಲ್ಲ, ಈಗ ಬದುಕಬೇಕು. ನೋಡಿ, ನಮ್ಮ ಗುರಿ ಅಲ್ಲಿಗೆ. ಕಾಣ್ತಿಲ್ಲ ಅನ್ಸುತ್ತೆ ನಿಮಗೆ? ನೋಡಿ, ಕೇಬಲ್ ಕಾಣ್ತಿದೆ. ನಾವು ಹೋಗ್ತೀವಿ ಮುಂದೆ. A few moments later. ಮಗದೊಂದು ಬಾರಿ ಕುತ್ಕೊಂಡಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ 5ನೇ ಬಾರಿ ಕೂತಿದ್ದಾರೆ. ಈ ವ್ಲಾಗಲ್ಲಿ ನೋಡುವ ಇನ್ನು ಎಷ್ಟು ಬಾರಿ ಕೂರ್ತಾರೆ ಎಂದು. ಏನಂತೀರ ಸ್ವಸ್ತಿಕ್ ಅವರೇ? ವಾಟ್ ಆರ್ ಫೀಲಿಂಗ್ ಅಬೌಟ್ ಶ್ರೀಶಾಸ್ ಟೈರ್ಡ್ನೆಸ್? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಯಾಕಂದ್ರೆ ನನ್ನ ಮಗಂಗೂ ಸುಸ್ತಾಗಿದೆ. ಬನ್ನಿ ಹೋಗೋಣ, ಮುಂದೆ ಸಾಗುವ. ಈ ಸುಧನ್ವ ಹಾಗೂ ಕೃಷ್ಣನವರು ಮುಂದೆ ಎಲ್ಲೂ ಕಾಣ್ತಿಲ್ಲ. ದಾರಿ ತಪ್ಪಿದ ಮಕ್ಕಳಾದರ ಏನೋ ದೇವರಿದ್ದಂಗಿದೆ ಅಲ್ಲಿ. ನೋಡಿ ಗಾಯ್ಸ್, ಇಲ್ಲೊಂದು ಸ್ಟೀಪ್ ಕೆಳಗಡೆ ಇದೆ, ಡೌನ್ ಹಿಲ್ ಹೋಗಬೇಕು. ಶ್ರೀಶಾನ್ ಅವರು ಇನ್ನೂ ಬಂದಿಲ್ಲ. ಸ್ವಸ್ತಿಕ್ ಅವರಿಗೆ ಸಾಕಾಗಿ ಕೂತಿದ್ದಾರೆ. That's enough. Mr. President, That's I was enough. going to ask one of the other folks. That's enough. Pardon me, ma'am. Mr. Excuse me. President. That's enough. ಹೀಗೆ ಮುಂದೆ ಸಾಗ್ತಾ ಇದ್ದೀವಿ. ಇಲ್ಲಿ ಕೋತಿ ಮಂಗಣ್ಣಗಳು ಕಾಣುತ್ತಿದ್ದಾವೆ. ಹೆದ್ದಾರಿಯಲ್ಲೇ ಇವು ಈಗ ರಾಜಾರೋಷವಾಗಿ ನಡ್ಕೊಂಡು ಹೋಗ್ತಿದ್ದಾವೆ. ಅದ್ರ ಜೊತೆ ಫೈಟ್ ಆಡೋಕ್ಕೆ ನಮ್ಮ ಗೊರಿಲ್ಲನ್ನು ಕಳಿಸ್ತೀವಿ. Nice. ಹೋಗ್ರಿ, ಮುಂದೋಗ್ರಿ. ಲೆಫ್ಟ್ ಸೈಡಲ್ಲಿ ನೋಡ್ಕೊಂಡು ಹೋಗ್ರಿ, ಯಾಕಂದರೆ ಅಟ್ಯಾಕ್ ಮಾಡಿಬಿಡ್ತವೆ. ಸ್ನೈಪರ್ ಅಟ್ಯಾಕ್ ಟ್ರೈ ಮಾಡ್ತಿದ್ದಾವೆ ಅವು. ಹೂಸ ಪೈರಟ್ಸ್ ಇದ್ದಂಗಿದೆ, ನನಗೆ ಗೊತ್ತಿಲ್ಲ. ಯಪ್ಪ, ಮಂಗಣ್ಣ ಅಟ್ಯಾಕ್ ಮಾಡ್ತಾನೆ. ಏನಾಯ್ತು? ನನ್ನ ಮಕ್ಕಳು ಬರ್ತಿಲ್ಲ. ಓ, ಸ್ವಸ್ತಿಕ್ ಅವರು ಹೇಳುವ ಒಂದು ವಿಚಾರ ಗಮನಿಸಬೇಕಾಗುತ್ತದೆ. ಯಾಕಂದರೆ ಇನ್ನಿಬ್ಬರು ಎಲ್ಲೋ ಹೋಗೇ ಬಿಟ್ಟಿದ್ದಾರೆ. ಏನು ಇದಕ್ಕೆ ಬಿದ್ದಿದ್ದಾರಾ ಗೊತ್ತಿಲ್ಲ ನಮಗೆ. ಅಯ್ಯಯ್ಯೋ, ಅಯ್ಯೋ ದುರ್ವಿದಿಯೇ. ಇದಕ್ಕೆ ಅವ್ರನ್ನ ಹೇಗೆ ಹುಡುಕೋದು? ನಿಮ್ಗೇನಾದ್ರು ಗೊತ್ತಾ? ಬೂಟ್ಸ್ ಏಯ್, ಏನ್ರಿ ನೀವು? ದಾಸವಾಳ ಹೂವನ್ನು ಕಂಡ ಶ್ರೀಶಾ ಅದರ ನೆಪದಲ್ಲಿ ಒಂದು ಬ್ರೇಕ್ ತಗೊಳ್ತಿದ್ದಾರೆ. ಹಾಕೊಂಡು ಹೋಗ್ತಾ ಇದ್ದಾರೆ. ಕಿವಿಗೆ ಹೂ ಇಟ್ಟ ಸಾಕಾಯ್ತು, ಅವನೇ ಇಟ್ಕೊಂತ ಇದ್ದ. ನೋಡ್ರಿ, ಏನೇನೋ ಮಾತಾಡ್ತಾನೆ ಶ್ರೀಶಾ. ಸಾಕಾಗಿದೆ ಅಂತ ಹೇಳಿ ಊಟ್ರಾಶಿ ಏನೇನೋ ಮಾತಾಡೋದ. ನಿಮ್ಗೆ ಇನ್ನೊಂದು ದಾಸವಾಳ ಅಲ್ಲ, ಇನ್ನೊಂದು ಯಾವುದೋ ಹೂವು ತೋರಿಸ್ತೀನಿ. ಸಾಕಾಗಿದೆ ನೋಡಿ, ಡಿಸೈನರ್ ಹೂವು. ನೋಡಿ, ಕಾಲು ಜಾರಿದ್ದಾರೆ. ಪಾತಾಳಕ್ಕೆ ಹೋದರೆ ಸೀದಾ ಮೇಲೆ. ಅವರು ಒಂದು ವಿಶೇಷವಾದ ಪ್ರಶ್ನೆ ಕೊಟ್ಟಿದ್ದಾರೆ. ಏನು ಪೂಜಾರಿಗಳು ಡೈಲಿ ಈ ಥರನೇ ಹತ್ಕೊ ಬರ್ತಾರ ಇಲ್ಲಿ ಈ ಜಾಗದಲ್ಲಿ ಅಂತ. ಅದಕ್ಕೆ ಇನ್ನೊಬ್ಬ ಯಾರೋ ಬೆಟ್ಟದ ಮೇಲೆ ಮನೆ ಮಾಡ್ಕೊಂಡಿದ್ದಾನೆ ಅಂದರು. ಇದ್ಬಿಟ್ಟು ಹೆಂಗೋ ಮನೆ ಮಾಡ್ತಾರೆ ಅಂತ ಕೇಳ್ದ. JCB ಬರಲ್ಲ ಅಂತ. ನೋಡಿ, ಒಂದು ಮನೆ ಇದೆ ಇಲ್ಲಿ. ಮನೆ ಅಲ್ಲ, ಒಂದು ಶೆಡ್ಡು. ಆದರೂ Okay. Okay. ನೋಡಿ, ವಾಟರ್ ಟ್ಯಾಂಕ್ಸ ಇದೆ, ಜನರಿಗೆ ಒಂದು ಇದಾಗಲಿ ಅಂತ. ನಮ್ಮ ಗುರಿಯನ್ನು ತಲುಪಿದ್ದೇವೆ ಎಂದು. ಓಹೋ, ಕೋತಿ ಮಂಗಣ್ಣಗಳು, ಹುಚ್ಚು ನಾಯಿಗಳು. ಈ ಮರಗಳನ್ನು ನೋಡಿ, ನಾಯಿ ಬಂತು. ಈಗ ನಮ್ಮ ಗುರಿಯನ್ನು ತಲುಪಿದ್ದೇವೆ. ಒಳಗೆ ಹೋಗೋದೇ ಬಾಕಿ. ನಾಯಿಗಳು, ಕೋತಿ ಮಂಗಣ್ಣಗಳು. ಎಷ್ಟು ಅನುರಾಗಿದ್ದು. ಏನೇನೋ ಮಾತಾಡ್ತಾರ್ರಿ ಇವರು ಚರಣ್ ಅವರು. ನೋಡಿ, ಶಿವನ ಒಂದು ಲಿಂಗವನ್ನು ಕಾಣಬಹುದು. ಇನ್ನು ಮುಂದೆ ನಾವು ತೋರಿಸಿಲ್ಲ. ಯು ಹ್ಯಾವ್ ರೀಚ್ಡ್ ಅವರ್ ಡೆಸ್ಟಿನೇಷನ್. ಥ್ಯಾಂಕ್ ಯು.
ಗಾಯ್ಸ್ ಈಗ ದೇವ್ರು ನೋಡ್ಕೊಂಡು ಬಂದ್ವಿ. ಇಲ್ಲೊಂದು ಕೇವ್ ಇದೆ ಅಂತೆ, ಹೋಗುವ ಬನ್ನಿ. ಕೇವಿಗೆ ಎಂಟರ್ ಆಗ್ತಿದ್ದೀವಿ. ಇಟ್ಸ್ ಕ್ವೈಟ್ ಇಂಟೆನ್ಸ್ ಕೇವ್. ನೋಡಿ ಇಲ್ಲಿ ಕಂಡರು ನಮ್ಮ ಮಕ್ಕಳು. There you are. ಕಾಣೆ ಆದ ಜನರು. ನೋಡ್ಕೊಂಡು ಕೇರ್ಫುಲ್ ಅಷ್ಟೇ ನೋಡಿ. ಒಂದು ಹೆಜ್ಜೆ ಇಟ್ಟರು ಪಾತ್ರ. ಗಾಯ್ಸ್ ಈಗ ನಮ್ಮ ಪ್ರಯಾಣ ಕೆಳಗಿನ ಕಡೆಗೆ ಮೇಲೆ ಬಂದು ಈಗ ದೇವಸ್ಥಾನ ನೋಡಿಕೊಂಡು ಅಲ್ಲೆಲ್ಲ ದೇವಸ್ಥಾನದಲ್ಲಿ ಪೂಜಾರಿಗಳ ಒಟ್ಟಿಗೆ ಎಲ್ಲ ನಮ್ಮ ಸ್ವಸ್ತಿಕವ್ರು ಮಾತಾಡಿ ಜ್ಞಾನವನ್ನು ತಗೊಂಡು ಈಗ ಕೆಳಗಿನ ಕಡೆಗೆ ವಾಪಸ್ ಆಗ್ತಿದ್ದೀವಿ. ಅಲ್ಲೆಲ್ಲ ಸಖತ್ತು ಕೋತಿಗಳೆಲ್ಲ ಇದ್ವು, ಭಾರಿ ಚೇಷ್ಟೆ ಮಾಡ್ತಿತ್ತು. ಶಿರೀಷ ಅದಕ್ಕಿಂತ ದೊಡ್ಡ ಕೋತಿ ನನ್ನ ಮಗ, ಅದ್ರ ಜೊತೆನೇ ಚೇಷ್ಟೆ ಮಾಡ್ತಿದ್ದ. ಈಗ ಕೋತಿಗಳು ಇನ್ನೂ ಕೆಳಗೆ ಬರೋದಿಲ್ಲಂತೆ, ಅಷ್ಟು ಮೇಲಾದರೂ ಒಳ್ಳೆ ಸೆಟಲ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ, ಅದು ಮೆಚ್ಚಬೇಕಾಗಿರುವಂಥ ವಿಷಯ. ಒಳ್ಳೆ ಜಾಗ, ಒಳ್ಳೆ ದೇವಸ್ಥಾನ, ನೀವು ಆದರೆ ಬನ್ನಿ. ಒಳ್ಳೆ ಟ್ರೆಕ್ಸ ಇದೆ ಇಲ್ಲಿ. ಒಂದು ದೇವಸ್ಥಾನ ನೋಡೋಕ್ಕೆ ಅಲ್ಲಿ ಒಳ್ಳೆ ತಣ್ಣಗೆ ಬೇರೆ ಇದೆ. ಬೆಟ್ಟ ಇದ್ರ ಮೇಲೆ ಹೋದರೆ ಸಾಕು, ದಗ 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 ಬಿಸಿ. ಅಲ್ಲಿ ಮಾತ್ರ ಫುಲ್ಲು ತಣ್ಣಗಿದೆ. ಗಾಯ್ಸ್ ಫೋಟೋಗ್ರಫಿ ಆಗಿದ್ವ ನೆಕ್ಸ್ಟ್ನೇ ಕ್ಷಣದಿಂದ ನಾವು ಈಗ ಕೆಳಗೆ ಸಾಗುತ್ತಿದ್ದೇವೆ. ಹೇಗೈತೆ ಎಕ್ಸ್ಪೀರಿಯನ್ಸ್ ಕೃಷ್ಣ? ಸಗೋದಿತ್ತು. ಸ್ವಸ್ತಿಕ್ ಅವರೇ, ವಾಟ್ ಅಬೌಟ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಬೆಸ್ಟ್ ಇನ್ ದ ವರ್ಲ್ಡ್. ಬೆಸ್ಟ್ ಇನ್ ದ ವರ್ಲ್ಡ್. ಒಳ್ಳೆ ಐತೆ ಮಾರಿ ಸತಿ. ನನ್ನ ಕಡೆಯಿಂದನೂ ಕೇಳಿಬಿಡಿ. ಪ್ರಯಾಣವೂ ಒಳ್ಳೆ ಇತ್ತು, ಹೋಗಿ ಡೆಸ್ಟಿನೇಷನ್ನು ಚೆನ್ನಾಗಿತ್ತು, ನಾವು ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿರ್ತಾರೆ. ಜೈ ಶ್ರೀರಾಮ್, ಜೈ ಕರ್ನಾಟಕ, ಮತ್ತೆ ಜೈ ಆಂಜನೇಯ. A few moments later. ವಿಡಿಯೋ ಎಲ್ಲ ಮಾಡೋದು ಕೇಣ. ಭೃಗು ಋಷಿ ಇರಲಿ, ಆ ಸಪ್ತ ಋಷಿಗಳಲ್ಲೊಬ್ರ ಅವ್ರು ಎಂತ ಮಾಡ್ರಂದ್ರೆ ಬ್ರಹ್ಮನ ಹತ್ರ ಹೋಗಿ ಅವ್ರಿಗೆ ಮಕ್ಕಳಿರಲ್ಲ, ಸೊ ಅವ್ರಿಗೆ ಮಕ್ಕಳು ಬೇಕಿದ್ರೆ ಬ್ರಹ್ಮನ ಹತ್ರ ಹೋಗಿ ಅವ್ರು ಶಿವನ್ ಪೆನೆನ್ಸ್ ಮಾಡಿ, ಭೃಗು ಋಷಿ ಶಿವನ್ ಭಕ್ತರ, ಶಿವನ್ ಪೆನೆನ್ಸ್ ಮಾಡಿ ಶಿವ ಪ್ರತ್ಯಕ್ಷ ಬಂದ ಎರಡು ಆಪ್ಷನ್ ಕೊಟ್ರ. ಒಂದೇ ನಿಮಗೆ ಫುಲ್ ಆಯುಷ್ಯಪ್ಪು ಪೆದ್ದ ಮಗನ್ ಕೊಡ್ತೆ, ಇಲ್ಲಾಂದ್ರೆ ಅಲ್ಪ ಆಯುಷ್ಯಪ್ಪು ಇಂಟೆಲಿಜೆಂಟ್ ಮಗನ್ ಕೊಡ್ತೆ ಅಂತ. ಅವ್ರಿಗೆ ಇವ್ರು ಹೇಳ್ರೆ ಅಲ್ಪ ಆಯುಷ್ಯಪ್ಪು ಇಂಟೆಲಿಜೆಂಟ್ ಮಗನೇ ಬೇಕಾ ಅಂತ ಹೇಳ್ರಿ. ಆಯುಷ್ ಅಂದ್ರೆ 16 ವರ್ಷ ಅಷ್ಟೇ. 16 ವರ್ಷ ಅಂದ್ರೆ ಅದಕ್ಕೆ 16 ವರ್ಷ ಎಜುಕೇಶನ್ಗೆ ಹೋಗ್ತಾ. ಬಟ್ ಇದು ಇಂಟೆಲಿಜೆಂಟ್ ಮಗು ಅಲ್ಲ, ಶಿವ ಅದನ್ನೇ ಕೊಟ್ರ ಇಂಟೆಲಿಜೆಂಟ್ ಮಗು. ಇಂಟೆಲಿಜೆಂಟ್ ಮಗು ಅಂತ ಮಾಡ್ತಾರೆ 10 ವರ್ಷದಂಗೆ ಎಜುಕೇಶನ್ ಮುಗಿಸ್ತಾರೆ. 16 ವರ್ಷ ಇರ್ತಲ್ಲ, 16 ವರ್ಷದೊಳಗೆ 10 ವರ್ಷದಂಗೆ ಎಜುಕೇಶನ್ ಮುಗಿಸ್. ಅಷ್ಟೊತ್ತಿಗೆ ಅವ್ರ ಅಪ್ಪ ಭೃಗು ಹೇಳ್ರ, ನೀನು ಜಾಸ್ತಿ ವರ್ಷ ಬದುಕುದಿಲ್ಲ, ಶಿವನ್ ಪೆನೆನ್ಸ್ ಮಾಡೋಣ. ಅವತ್ತು ಶಿವನ್ ಪೆನೆನ್ಸ್ ಮಾಡಿ 16 ವರ್ಷ ಕಂಪ್ಲೀಟ್ ಆದ್ಕೊಂಡು ಯಮ ಬಂದು ಅವ್ನು ಪಾಸ್ ಹಾಕಿ ಕರ್ಕೊಂಡು ಹೋಗಿ ಟ್ರೈ ಮಾಡ್ತಾನೆ. ಬಟ್ ಕರ್ಕೊಂಡು ಹೋಗ್ಕತ್ಲ. ಅವ ಎಂತಕ್ಕಂದ್ರೆ ಶಿವಲಿಂಗದ ಹತ್ರ ಶಿವನ ಮಂತ್ರ ಒಂದು ರಚನೆ ಮಾಡಿ ಅದನ್ನ ಓದಿರ್ತಾನೆ. ಅದೇ ಮಂತ್ರ ಮಹಾಮೃತ್ಯುಂಜಯ ಮಂತ್ರ. ಆ ಮಂತ್ರ ಓದೋರಿಗೆ ದುರ್ಮರಣ ಆತಿಲ್ಲ. ಅಂದ್ರೆ ಈ ಕಾಲದಂಗೆ ಹೇಳ್ತಾರೆ, ಹಿಂದಿನ ಕಾಲದಂಗೆ ಆ ಮಂತ್ರ ಓದೋರು ಅಮರ ಆತರಂಗೆ ಹೇಳ್ತಾರೆ. ಆ ಮಂತ್ರ ಯಾರಿಗೂ ಸಿಕ್ಕಿಲ್ಲ. ಈಗ ಯಾರ್ದು ಕತೆ ಈಗ ಬಂದಲ್ಲ ಆ ಜಾಗ ಎಂತಂತೆ ಕತೆ ಗೊತ್ತಾಗೋಕ್ಕೋಸ್ಕರ ನೋಡಿ ನಮ್ಮ ವ್ಲಾಗ್. ಬಾಬಾಜಿ ಅವರು ಮುಂದೆ ಹೇಳಿ. ಆಮೇಲೆ ಇವ ಎಂತ ಮಾಡಿದ, ಅಷ್ಟೊಂದು ಶಿವನ್ ಪೆನೆನ್ಸ್ ಮಾಡ್ತಿದ್ದೆ. ಯಮ ಬಂದಲ್ಲ, ಯಮ ಅವನಿಗೆ ಪಾಶ ಆಗ. ಅಷ್ಟೊತ್ತಿಗೆ ಶಿವ ಬಂದು ಆ ಪಾಶನ ಕಟ್ ಮಾಡಿ ಇವನ್ನ ಕರ್ಕೊಂಡು ಹೋಗ್ತಲ್ಲ, ಇವನ ಮೇಲೆ ಇವನಿಗೆ ಆಶೀರ್ವಾದ ಕೊಟ್ಟೆ. ಅಷ್ಟೊತ್ತಿಗೆ ಅವ ಹೇಳ್ತಾರೆ, ಅದು ಹೆಂಗ್ ಆಗ್ತದೆ, ನೀವು 16 ವರ್ಷ ಆಯುಸ್ ಕೊಟ್ರ ಮೇಲೆ 16 ವರ್ಷ ಮತ್ತೆ ಅದನ್ನ ಯಾರು ಬದಲಾಯಿಸ್ಕೊತಿಲ್ಲ. ಅದು ಅವ್ನ ಅಪ್ಪ ಅಮ್ಮನ ಪೆನೆನ್ಸಿಗೆ ಕೊಟ್ಟದ್ದು. ಇವನ್ ಪೆನೆನ್ಸಿಗೆ ನಾನು ಇವ್ನ ಚಿರಂಜೀವಿಯೇ ಬಿಡ್ತೀನಿ. ಇವನ್ ಏಜ್ ಇವತ್ತಿಗೆ ನಿಲ್ಲುತ್ತೆ. ನೀವು ಭಟ್ರಾಗಿ ಹುಟ್ಟಿರಿ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನನಗೆ ಗೊತ್ತಣ, ಹೇಳು, ನೀನೇನೋ ಚೆನ್ನಾಗಿ ಹೇಳ್ತೀಯಲ್ಲ ಅಂತ ಹೇಳ್ತಿರೋದ, ಹೇಳು. Okay.
ಅದು ಆಮೇಲೆ ಹೇಳ್ರಾ ಅವ ಹೇಳ್ತಾ ಇವನ್ ಪೇನೆನ್ಸಿಗೆ ನಾ ಕೊಟ್ಟದ್ದು ಶಿವ ತುಂಬಾ ಬೇಗ ಬಂದಿವಲ್ಲ ಬರುವಾಗ ಅದಕ್ಕೆ ಹೇಳ್ತಾರೆ ಕಾಲಗಳಿಗಿಂತ ಮೇಲೆ ಮಹಾಕಾಲ ಗೊತ್ತಾಯ್ತಾ? ಗೊತ್ತಾಯ್ತಾ ಮಕ್ಕಳ 3ನೇ ಪಾಠ ಇದೆಲ್ಲ ನಂಗೆ ಹೇಳಿದ್ರೆ ಈ ಭಟ್ರೆ ಅವಾಗ ಅಲ್ಲಿದೆ ಭಟ್ರು ಹೇಳಿದ ನಿಮ್ಗೆ ಮುಂಚೆ ಗೊತ್ತಿರ್ಲಿಲ್ಲ ಇದು ಕತೆ. ಕಾಲಗಳ ಮೇಲೆ ಮಹಾಕಾಲ. ಶಂಭೋ ಶಂಕರ ಬಂಬಂ ಬೋಲೆ ಈ ಮಂತ್ರ ಇತ್ತಲ್ಲ ಮಹಾಮೃತ್ಯುಂಜಯ, ಆ ಮಂತ್ರ ಯಾರಿಗೂ ಗೊತ್ತಿರಲ್ಲ. ಯಾಕೆ ಎಂತಕಂದ್ರೆ ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಿರಲ್ಲ. ಕಡೆಗೆ ಇದು ದಕ್ಷ ಹುಟ್ಟು ಆ ಕಾಲದಂಗೆ ಆ ಮಂತ್ರ ಚಂದ್ರ ಇದ್ನಲ್ಲ, ಚಂದ್ರಂಗೆ ಶಾಪ ಕೊಟ್ರು ಕಾಣ. ಆ ಕಾಲದಂಗೆ ಚಂದ್ರನ ಉಳಿಸೋಕೋಸ್ಕರ ಆ ಮಂತ್ರ ಮಾರ್ಕಂಡೇಯ ಋಷಿಯಿಂದ ತಗೊಂಡದು. ಆ ಮಂತ್ರ ಹೋದ್ರ ಮೇಲೆ ಶಿವ ಪ್ರತ್ಯಕ್ಷ ಆದ. ಎಷ್ಟೋ ಜನ ಹೇಳ್ರು ಆ ಮಂತ್ರ ಸುಳ್ಳು, ಅದ ಒರಿಜಿನಲ್ ಅಲ್ಲ, ಅದ್ರ ಈ ಕಾಲದಂಗೆ ಅದು ಹೋಯ್ತು, ಈಗ ಇಪ್ಪ ಮಂತ್ರ ಬೇರೆ ಯಾವ್ದೊಂದು ಹೇಳ್ತಾರ. ಬಟ್ ಅದು ಅಲ್ಲಿಂದ ಗೊತ್ತಿತ್ತು ಅಷ್ಟೇ. ಇಷ್ಟು ಒಳ್ಳೆಯ ಕತೆ ಒಂದನ್ನು ಹೇಳಿದ್ದಕ್ಕೆ ನಮ್ಮ ಸ್ವಸ್ತಿಕ್ನವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ನಮ್ಮ ವ್ಲಾಗನ್ನು ತುಂಬ ಶ್ರೇಷ್ಠವಾದ ಒಂದು ವ್ಲಾಗ್ ಆಗಿ ಕನ್ವರ್ಟ್ ಮಾಡಿಬಿಟ್ರು ನಮ್ಮ ಸ್ವಸ್ತಿಕ್ ಅವರ ಒಂದು ನಮ್ಮ ಆಚಾರ್ಯಗಳು ಹೇಳಿರುವ ಒಂದು ಕತೆಗಳಿಂದ. ಇದು ತುಂಬ ಶ್ರೇಷ್ಠ ಜಾಗ, ಆದರೆ ಬನ್ನಿ, ಒಳ್ಳೆ ಜಾಗ ಇದೆ, ಬಂದು ನೋಡ್ಕೊಂಡು ಹೋಗಿ. ಒಳ್ಳೆಯದು, ದೇವರು ಒಳ್ಳೇದು ಮಾಡ್ತಾರೆ, ಭಕ್ತಿ ಇರ್ತದೆ, ಅದ್ರ ಜೊತೆ ಈ ಥರ ದೇಹಕ್ಕೂ ಎಕ್ಸಸೈಸ್ ಆದಂಗೂ ಆಗುತ್ತೆ. ಮತ್ತು ಫ್ರೆಂಡ್ಸ್ಗಳ ಜೊತೆ ಈ ಥರ ಬಂದರೆ ಒಂಥರ ಒಳ್ಳೆ ಫ್ರೆಂಡ್ಸ್ಗಳ ಒಂದು ಟ್ರಿಪ್ಪು ಆಗುತ್ತೆ. ಸೊ ನೋಡಿ, ಎಲ್ಲ ನಿಮಗೆ ಬಿಟ್ಟದ್ದು. ಇದು ಒಂದು ತುಂಬ ಧಾರ್ಮಿಕವಾದ ಒಂದು ವ್ಲಾಗ್ ಆಗಲು ಹೋಗ್ತಾ ಇದೆ. ಬೈಕನ್ನು ಹತ್ತಿದ ಮೇಲಿಂದ ಮತ್ತೆ ಮಜಾ ಶುರು ಆಗ್ತದೆ. ಒಂದು ಕಡೆ ಹೋಟೆಲ್ಗೆ ಹೋಗಿ ಒಂದು ಊಟ ಮಾಡಬೇಕಂತ ಇದೆ. ಈಗ ಜೋರು ಹೊಟ್ಟೆ ಹಸಿತಿದೆ. ಸೊ ಅದಾದ್ಮೇಲೆ ಸಿಗುವ. ಹೋಟೆಲ್ಗೆ ಹೋದಾಗ ಮತ್ತೆ ಮಾಡ್ತೀವಿ. ಬಾಯ್ ಬಾಯ್. ಈಗ ಕೆಳಗೆ ಬಂದ್ವಿ ಗಾಡಿಗಳ ಹತ್ರ. ಇನ್ನು ಗಾಡಿ ಹತ್ಕೊಂಡು ಯಾವ ಜಾಗಕ್ಕೂ ಜನರು ಬರಬಾರ್ದು. ನೋಡಿ, ಇದು ಏನಿದು? ಹುಲು ಮನುಷ್ಯನ ಒಂದು ಹಾಳು ಗೇಡಿತನ ಎಷ್ಟು ಲೆವೆಲಲ್ಲಿದೆ ಅಂದರೆ, ಈ ಥರ ಪರಿಸರವನ್ನು ಸ್ವಚ್ಛವಾಗೇ ಇಟ್ಕೊಳ್ಳೋದಿಲ್ಲ. ನೋಡಿ, ದೇವಸ್ಥಾನದ ಒಳಗೆ ಕೊರಗಜ್ಜನ ದೇವಸ್ಥಾನ ಎಷ್ಟು ಜೀವನಕ್ಕೆ ಒಂದು ತುಂಬ ಎಷ್ಟು ಇದಾಗ್ತದೆ ಅಂದರೆ, ಇವನು ಹೋಗ್ತಾಗ ಶೂ ಹಾಕಿ ಅಪ್ಪಿ. ಹಾಂ, ಹೋಗಿ ಹೋಗಿ. ಇದು ನೋಡಿ, ನಮ್ಮ ಸ್ವಸ್ತಿಕ್ ಬಾಲಕ ಒಳ್ಳೆ ಕೆಲಸವನ್ನು ಮಾಡಲು ಹೋಗ್ತಿದ್ದಾನೆ. ಎಲ್ಲ ಜನರು ಈ ಥರನೇ ಆದರೆ ತೆಗೆದು ಹತ್ಲಾಗ ಏನ ಬುದ್ಧಿವಾದ ಹೇಳೋಣ ಅಂತ ಹೋದ್ರೆ ನಮಗೆ ಉಪ್ಪಿಟ್ಟು ಉಣಿಸ್ಬಿಟ್ಟ ನನ್ನ ಮಗ. ನೋಡ್ರಿ ಯಾರ್ರಿ ಇವ್ನ್ರಿ, ನೋಡ್ರಿ ಇವ್ನ್ರಿ. ಆಯ್ತು ಬಿಡಿ, ಹೋಗಿ ಬರ್ತೀವಿ. ಬಾಯ್ ಬಾಯ್. ಈಗ ಊಟಕ್ಕೆ ಬಂದಿದ್ದೀವಿ. ಗಾಯ್ಸ್, ಊಟ ಬಡಿಸಿದ್ದಾರೆ, ಊಟ ಮಾಡಬೇಕು. ಊಟ ಮಾಡಾದ್ಮೇಲಿಂದ ನೆಕ್ಸ್ಟ್ ಏನೋ ಪ್ಲ್ಯಾನ್ ಮಾಡ್ತಿದ್ದೀವಿ, ಸರ್ಪ್ರೈಸ್ ನೋಡಬೇಕು ಏನಂತ ಹೇಳಿ ನೋಡುವ. ಬಾಯ್ ಬಾಯ್, ನಮಸ್ಕಾರ. ಈಗ ಬಂದಿದ್ದೀವಿ ಸಾವಿರ ಕಂಬದ ಏನೋ ಬಸದಿಗೆ. ಈಗ ಒಳಗಿಂದ ತೋರಿಸೋಣ ಒಂದು ನಿಮಿಷ. ನೋಡಿ, ನಮ್ಮ ಕೃಷ್ಣ ಅವ್ರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಫೋಟೋ ತೆಗಿಯೋಕ್ಕೆ. ಸಾವಿರ ಕಂಬದ ಬಸ್ತಿ. ಇಲ್ಲೇನೋ 1000 ಕಂಬ ಇದೆ ಅಂತೆ. ಒಳಗಡೆ ಕೊಡ್ತಾರೋ ಎಲ್ಲ ಗೊತ್ತಿಲ್ಲ ನನಗೆ. ಒಳಗಡೆ ಫೋನ್ ನಿಷೇಧ ಆಗಿದೆ, ಸೊ ಅದಕ್ಕೆ ನಾವು ಯೂಸ್ ಮಾಡೋದಿಲ್ಲ. ಸಾರಿ, ಇಷ್ಟೇ ಆಗಿದೆ, ಸಾರಿ. ಈಗ 1000 ಕಂಬದ ದೇವಸ್ಥಾನನ ಏನಪ್ಪ ಇದು? 1000 ಕಂಬ ದೇವಸ್ಥಾನ. ಇದನ್ನ ಟೂರ್ ಹೊಡೆದು ಮುಗಿಸಿ ಹೊರಟಿದ್ದೀವಿ. ಈಗ ಮನೆ ಕಡೆ ವಾಪಸ್ ಹೋದ್ರೆ ರೆಂಟಲ್ಗೆ ಹೋಗಿ ರೆಂಟಿಗೆ ತೊಗೊಂಡಿರುವ ಒಂದು ಗಾಡಿಗಳನ್ನು ವಾಪಸ್ ಇಸ್ಕೊಂಡು ನೋಡಿ, ಶೂ ಎಲ್ಲ ವಾಪಸ್ ಹಾಕ್ಕೊಂಡು ಹೊರಟ್ಬಿಡ್ತೀವಿ. ಈಗ ನಮ್ಮದು ರೈಡಿಂಗ್ ಡ್ಯೂಟಿ ಬಂದಿದೆ, ಅದಕ್ಕಾಗಿ ವ್ಲಾಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹೋಗುವ. ಈಗ ಪೆಟ್ರೋಲ್ ಬಂಕಿಗೆ ಸವಾರಿ, ಅದಾದ್ಮೇಲಿಂದ ನೆಕ್ಸ್ಟ್ ನಮ್ಮ ಮಣಿಪಾಲ್ಗೆ ಹೋಗೋದು. ಸೊ ಬಾಯ್ ಗಾಯ್ಸ್. ಈಗ ಹಾಸ್ಟೆಲಿಗೆ ಬಂದ್ಬಿಟ್ಟಿದ್ದೀವಿ. ಈಗ ಇನ್ನೇನು ನಮ್ಮದು ವ್ಲಾಗ್ ಇದೆಲ್ಲ ಮುಗಿದು ಈಗ ಹೋಗಿ ಸ್ನಾನ ಮಾಡ್ಕೊಬಂದು ಮಲ್ಕೊಂಡ್ಬಿಟ್ರೆ ಸಾಕಂದಂಗಾಗಿದೆ. ನೋಡಿ, ನಮ್ಮ ಅದ್ವೈತ್ ಗೌಡ್ರು, ಇದು ಸುಹೇಲ್, ನಾನೇ ನಾನು ಅಂತಿದ್ದೇನೆ, ಪಾಟೀಲ್ ತೇಜ ನೋಡ್ರಿ ಹೀರೋ. ನೋಡ್ರಿ, ಇವ ಮ್ಯಾಗಿ ಮಾಡ್ಕೊತಾವನೆ. ಇನ್ನೊಂದು ನಮ್ಮ ಬೆಕ್ಕು.